ಕನ್ನಡ ಕಿರುತೆರೆ ಹಾಗೆ ಸಿನಿಮಾಗಳ ಮೂಲಕ ಕನ್ನಡಿಗರಿಗೆ ಪರಿಚಯವಾದ ನಟಿ ಐಶ್ವರ್ಯ ಸಿಂಧೋಗಿ ಅವರು ಬಿಗ್ ಬಾಸ್ ಮೂಲಕ ನಮಗೆ ಇನ್ನಷ್ಟು ಹತ್ತಿರ ಆಗಿದ್ದಾರೆ. ಅವರೀಗ ಡಾಟರ್ ಆಫ್ ಕರ್ನಾಟಕ. ಈಗಾಗಲೇ 10 ವರ್ಷ ಆಗ್ತಿದೆ ಅವರು ನಟನಾ ವೃತ್ತಿಗೆ ಬಂದು. ಅವರ ಒಂದು ಕರಿಯರಲ್ಲಿ ಈ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಲ್ಯಾಂಡ್ ಮಾರ್ಕ್ ಅಂತಲೇ ಹೇಳಬಹುದು. ನಮ್ಮ ಜೊತೆ ಇದ್ದಾರೆ ಐಶ್ವರ್ಯ ಸಿಂಧೋಗಿ. ಅವರ ನಟನೆ ವೃತ್ತಿ ಬಗ್ಗೆ ಹಾಗೆ ಬಿಗ್ ಬಾಸ್ ಜರ್ನಿ ಬಗ್ಗೆ ತುಂಬ ಮಾತಾಡೋದಿದೆ. ನಮಸ್ಕಾರ, ಹೌ ಆರ್ ಯು? ನಮಸ್ತೆ, ಐ ಆಮ್ ಗುಡ್. ಹೌ ಆರ್ ಯು? ನಾನು ಚೆನ್ನಾಗಿದ್ದೀನಿ. ತುಂಬ ನನಗೂ ಪರ್ಸ್ನಲಿ ಕಾಡ್ತಾ ಇರೋ ಕ್ವೆಶ್ಚನ್ನು, ಆ್ಯಂಡ್ ಎಷ್ಟೊಂದು ಜನರಿಗೂ ಈಗ ಒಂದು ಕ್ವೆಶನ್ ಇದೆ ಅಂತ ನನಗೆ ಗೊತ್ತು. ಹೌ ಇಸ್ ಸಿಂಬಾ? ಸಿಂಬಾ ಸಖತ್ತಾಗಿದ್ದಾನೆ. ಆಕ್ಚುಲಿ ನಾನು ಅವನ ಬಗ್ಗೆನೇ ಜಾಸ್ತಿ ಟೆನ್ಷನ್ ತಗೊಳ್ತಾ ಇದ್ದೆ ಬಿಗ್ ಬಾಸ್ ಮನೇಲಿ ಇರ್ಬೇಕಾದ್ರೆ. ಬಟ್ ಅವ್ನ ನೋಡಾದ್ಮೇಲೆ ನನ್ನ ಟೆನ್ಷನ್ ಎಲ್ಲ ಹೋಯ್ತು. ಈಸ್ ಡೂಯಿಂಗ್ ವೆರಿ ಗುಡ್ ಅಂಡ್ ಯಾ. ನಾವು ಸಿಂಬಾ ಹೇಗೆ ರಿಯಾಕ್ಟ್ ಮಾಡಿದ್ವಾ ಇಷ್ಟು ದಿನ ಆದ್ಮೇಲೆ ನಿಮ್ನ ನೋಡಿದಾಗ? ಹೌದು, ಹೇಗಿತ್ತು ಆ ಮೂಮೆಂಟ್? ಆಕ್ಚುಲಿ ಅವನ ರಿಯಾಕ್ಷನ್ ಹೇಗಿತ್ತು ಅನ್ನೋದಕ್ಕಿಂತ ನಾನು ಅವನ್ನ ನೋಡಿನೇ ಕಳ್ದು ಹೋಗ್ಬಿಟ್ಟಿದ್ದೆ ಫಸ್ಟ್ ನೋಡಿದಾಗ. ಅಷ್ಟು 91 ಡೇಸ್ ಆದ್ಮೇಲೆ ನೋಡಿದ್ದು. ಐ ವಾಸ್ ರಿಯಲಿ ಹ್ಯಾಪಿ. ಅವ್ನ್ ಬಂದು ಅವ್ನ್ಗೆ ಆಕ್ಚುಲಿ ಬೊಗ್ಳಕ್ಕೂ ಆಗ್ತಾ ಇಲ್ಲ. ಅವ್ನ್ಗೆ ಅಷ್ಟು ಎಲ್ಲ ಕುಯ್ 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 ಅಂತ ಹೇಳಿ ಎಗರ್ತಾ ಇದ್ದ ನನ್ ಮೇಲೆ. ಯಾ, ಇಟ್ ಟುಕ್ ಹಿಮ್ ಸಮ್ ಟೈಮ್. ಅಂದ್ರೆ ಒಂದ್ ಸ್ವಲ್ಪ ಸೆಟಲ್ ಡೌನ್ ಆಗಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೊಂಡ. ಈಸ್ ವೆರಿ ಹ್ಯಾಪಿ ಆಕ್ಚುಲಿ. ಯಾ, ನಮಗೂ ಒಂಥರ ಖುಷಿ ನೀವು ಮಾಡಿರೋದು. ಬಿಕಾಸ್ ಎಲ್ರಿಗೂ ಗೊತ್ತನ್ಸುತ್ತೆ ನೀವ್ ಎಷ್ಟ್ ಮಿಸ್ ಮಾಡ್ಕೊಂಡಿದೀರ ಅಂತ. ಅದು ಎಲ್ರಿಗೂ ತುಂಬಾ ಗೊತ್ತಾಗಿತ್ತು. ಆಲ್ಸೋ ಇನ್ನೊಂದು ಒನ್ ಆಫ್ ದ ಮೇಜರ್ ಪಾಯಿಂಟ್ ಅಂತಂದ್ರೆ ಹೋಗಿ ಬಾ ಮಗಳೇ ಅಂತ ಬಿಗ್ ಬಾಸ್ ಹೇಳಿದ್ದು ನಿಮಗೆ. ಐ ಗೆಸ್ ಈಗಲೂ ಕೂಡ ಇವನ್ ಐ ರಿಮೆಂಬರ್, ನಾನು ಆ ವಿಡಿಯೋ ನೋಡಿದಾಗ ಆ್ಯಂಡ್ ಕೆಲವು ನಿಮ್ಮ ಫ್ಯಾನ್ ಪೇಜಸ್ ಇರ್ಬೋದು, ಸಾಕಷ್ಟು ಜನ ಎಡಿಟ್ ಮಾಡಿರೋದು ನನ್ನ ಕಣ್ಣಲ್ಲೇ ನೀರು ಬಂತು ಬಿಗ್ ಬಾಸ್ ನಿಮ್ಗೆ ಹಂಗೆ ಹೇಳಿದ್ದು. ಮನೇಲಿ ಹೇಗಿತ್ತು ರಿಯಾಕ್ಷನ್? ನಿಮಗೆ ಬಿಗ್ ಬಾಸ್ ಹಂಗೆ ಹೇಳಿದಾಗ ಹೇಗಿತ್ತು? ಇಟ್ ವಾಸ್ ವೆರಿ ವೆರಿ ಸ್ಪೆಷಲ್. ಅಂಡ್ ಹಿಸ್ಟ್ರಿಯಲ್ಲೇ ಇಲ್ಲ ಬಿಗ್ ಬಾಸ್ ಈ ತರ ಎಲಿಮಿನೇಟ್ ಆಗಿರುವಂತ ಕಂಟೆಸ್ಟೆಂಟ್ಗೆ ಈ ರೀತಿ ಒಂದು ಎಲಿಮಿನೇಷನ್ ಮಾಡುವಂತದ್ದು. ಬಟ್ ಇದು ನನ್ಗೆ ಎಲಿಮಿನೇಷನ್ ತರ ಇರ್ಲಿಲ್ಲ. ಇಟ್ ವಾಸ್ ಮೋರ್ ಲೈಕ್ ಅ ಫೇರ್ವೆಲ್ ಅಂತಾನೆ ಹೇಳ್ಬೋದು. ಒಂದು ಬ್ಯೂಟಿಫುಲ್ ಆಗಿ ಫೇರ್ವೆಲ್ ಹೇಳ್ತಾರೆ. ಒಂದ್ಸಲ ಒಂದ್ ವಾರ ಲೆಟರ್ಸ್ ಬರುತ್ತೆ ಮನೆಯಿಂದ ಎಲ್ಲಾರ್ಗು. ಸೊ ಆ ವಾರ ನನ್ಗೆ ಲೆಟರ್ಸ್ ಬಂದಿರಲ್ಲ, ಮನೆಯಿಂದ ಊಟ ಬಂದಿರಲ್ಲ, ಆ ತರದ್ದೇನೋ ಆಗಿರುತ್ತೆ. ಮಂಜಣ್ಣ ಅವ್ರ ಮನೆಯಿಂದ ಬಂದಿರೋದಕ್ಕೆ ನನ್ ಸ್ಟಿಕ್ಕರ್ ಹಾಕಿ ಇದ್ ಮಾಡಿರ್ತಾರೆ. ಲಾಟ್ ಆಫ್ ಥಿಂಗ್ಸ್ ಲೈಕ್ ದಟ್. ಬಟ್ ಆ ವಾರ ಮನೆಯಿಂದ ಲೆಟರ್ ಬರ್ದೇ ಇರೋದಕ್ಕೆ ಫ್ರೆಂಡ್ಸ್ ಇದಾರೆ ಸಾಕಷ್ಟು. ಅದು ಕ್ವೆಶ್ಚನ್ ಮಾರ್ಕ್ ಎಲ್ರಿಗೂ ಇದೆ. ಎಲ್ರಿಗೂ ಲೆಟರ್ಸ್ ಬಂದಿದೆ, ನಿಮ್ ಫ್ರೆಂಡ್ಸ್ ಇದಾರೆ ಇಷ್ಟು ಜನ, ಯಾಕೆ ಕಳ್ಸಿಲ್ಲ ಅಂತ. ಬಟ್ ಅದು ಆಕ್ಚುಲಿ ಫ್ಯಾಮಿಲಿನೇ ಕಳ್ಸ್ಬೇಕಿತ್ತು ಅಂತ ಇದ್ದಿದ್ದು ಲೆಟರ್. ಸೊ ಹಾಗಾಗಿ ನನಗೆ ಅದು ರಿಸೀವ್ ಆಬ್ವಿಯಸ್ಲಿ ಸಿಕ್ಕಿಲ್ಲ. ಸೊ ಆದ ಕಾರಣ ಏನಾಗುತ್ತೆ, ಬಿಗ್ ಬಾಸ್ ನನ್ಗೆ ಒಂದು ಸ್ಪೆಷಲ್ ಆಗಿ ವಾಯ್ಸ್ ನೋಟ್ ಹೇಳ್ತಾರೆ. ನೀವು ಈ ಮನೆಯಿಂದ ಬಂದಿದ ತಕ್ಷಣ, ಕಾಲಿಟ್ಟ ತಕ್ಷಣ ರಕ್ತ ಸಂಬಂಧಿಗಳು ಇಲ್ದೇ ಇರ್ಬೋದು, ಬಟ್ ನೀವು ನನ್ನ ಫ್ಯಾಮಿಲಿ ಮೆಂಬರ್ ಆಗ್ತೀರಾ ಅಲ್ಲಿಂದ ಅಂತ ಅವರು ಒಂದು ವಾಯ್ಸ್ ನೋಟಲ್ಲಿ ಅವಾಗ್ಲೇ ಹೇಳ್ತಾರೆ. ಸೊ ನಾನು ಯಾವಾಗ ಎಲಿಮಿನೇಟ್ ಆಗ್ತೀನಿ, ಆ ಫೇರ್ವೆಲ್ ಟೈಮಲ್ಲೂ ಅವರು ಹೋಗಿ ಬಾ ಮಗಳೇ ಅಂತ ಹೇಳ್ತಾರೆ. ಇದು ಕಂಟೆಸ್ಟೆಂಟ್ ಹೋಗ್ತಾ ಇರೋದಲ್ಲ, ಮಗಳು ತವರಿಂದ ಹೋಗ್ತಾ ಇರೋ ಥರ ಅಂತ ಒಂದು ಹೇಳ್ತಾರೆ. ಒಂದು ಬಾಗ್ಲು ಮುಚ್ಚಿದ್ರೆ ಇನ್ನೊಂದು ಓಪನ್ ಆಗುತ್ತೆ, ಆ ಥರ ಒಂದಷ್ಟು ಮೋಟಿವೇಶನ್ ಇದು ಮಾಡಿದ್ರು. ಅಂಡ್ ಅಲ್ಲಿಗೂ ಇಲ್ಲಿಗೂ ಒಂದು ಫುಲ್ ಸರ್ಕಲ್ ಆಯ್ತು. ಅವತ್ತು ಸಂಬಂಧಿ ಅಂತ ಹೇಳಿರೋದಕ್ಕೂ ಇವತ್ತು ಮಗಳೇ ಅಂತ ಬೀಳ್ಕೊಡ್ತಾ ಇರೋದಕ್ಕೂ ಒಂದು ಫುಲ್ ಸರ್ಕಲ್ ಅಂತ ಅನಿಸ್ತು ನನಗೆ. ಅಂಡ್ ಅದೇ ಯಾರೇ ಎಲಿಮಿನೇಟ್ ಆದ್ರೂ ನೀವೀಗ ಮುಖ್ಯ ದ್ವಾರದಿಂದ ಹೊರಡ್ಬೇಕು ಅಂತ ಹೇಳ್ತಾರೆ. ಹೋಗಿ ಬಾ ಅಂತ ಹೇಳೋದು ಬರೀ ಮನೆಯವ್ರಿಗಷ್ಟೇ ಅಂತ ಅನ್ಸುತ್ತೆ. ಹಂಗೆ ಹೇಳಿದ್ದಾರೆ. ಈವನ್ ವಿ ಫೆಲ್ಟ್ ವೆರಿ ಹ್ಯಾಪಿ. ಲೈಕ್ ಯಾವ ಕಾರಣ ಇರ್ಬೋದು ಎಲಿಮಿನೇಟ್ ಅಂದ್ರೆ ಹೊರಗೆ ಬರೋದಿಕ್ಕೆ ಅಂತ ನಿಮಗೆ ಅನ್ಸುತ್ತೆ? ಒಂದು ಕಾರಣ ಇರೋದು, ಒಂದು ಕಾರಣ ಹೇಳೋದು ತುಂಬಾ ಕಷ್ಟ ಆಕ್ಚುಲಿ. ಎಲಿಮಿನೇಷನ್ ಅನ್ನೋದು ಕೆಲವೊಬ್ರು ತುಂಬಾ ಸ್ಟ್ರಾಂಗ್ ಆಗಿ ಆಡಿರ್ತಾರೆ, ಪರ್ಫಾರ್ಮ್ ಮಾಡಿರ್ತಾರೆ, ಜನಕ್ಕೂ ಇಷ್ಟ ಆಗಿರ್ತಾರೆ. ಕೆಲವೊಂದ್ಸಲ ಸಿಚುವೇಶನ್ಸ್ ಅಂಡ್ ಸಮ್ಟೈಮ್ಸ್ ವೋಟಿಂಗ್ಸ್ ಆಲ್ಸೋ ಸಿಚುವೇಶನ್ಸ್ ಹೇಳಕ್ಕಾಗಲ್ಲ. ಅಂಡ್ ನಾನು ಈ ಸಲ ಡೈರೆಕ್ಟ್ ಆಗಿ ಬೇರೆ ನಾಮಿನೇಟ್ ಆಗಿರ್ತೀನಿ. ಸೊ ಕೆಲವೊಂದು ರೀಸನ್ಸ್ಗೆ ಒಂದು 2 ವಾರ ನಾನು ತುಂಬಾ ಡಲ್ ಆಗ್ಬಿಟ್ಟಿದ್ದೆ ಅಂತ ನನ್ಗೆ ಅನ್ನಿಸ್ತಾ ಇತ್ತು. ಎನರ್ಜಿ ತುಂಬಾ ಕಡಿಮೆ ಇತ್ತು ಅನ್ನಿಸ್ತಾ ಇತ್ತು. ಅಪಾರ್ಟ್ ಫ್ರಮ್ ದಟ್ ಎಮೋಷನಲಿ ಸ್ವಲ್ಪ ಡ್ರೇನ್ ಆಗಿದ್ದೆ 1-2 ವಾರ. ಬಟ್ ಲಾಸ್ಟ್ ಕಳೆದ 3 ವಾರಗಳು ತುಂಬಾ ಕನ್ಸಿಸ್ಟೆಂಟ್ ಆಗಿ ಆಡ್ಕೊಂಡ್ ಬಂದೆ. ತುಂಬಾ ಚೆನ್ನಾಗಿತ್ತು ನನಗೆ ಎಕ್ಸ್ಪೀರಿಯನ್ಸ್. ಬಿಕಾಸ್ ನಮ್ಗೆ ಗೊತ್ತಾಗುತ್ತೆ ಹೇಗೆ ಆಡ್ತಾ ಇದೀವಿ ಅನ್ನೋದು, ನಮ್ಗೊಂದು ಕ್ಯಾಲ್ಕುಲೇಷನ್ ಇರುತ್ತಲ್ವಾ. ಸೊ ಐ ಥಾಟ್ 3 ವಾರ ಸಖತ್ತಾಗಿ ಆಯ್ತು. ಎಸ್ಪೆಷಲಿ ನಾನು ಎಲಿಮಿನೇಟ್ ಆದ ವಾರ ಅಂತೂ ತುಂಬಾ ಚೆನ್ನಾಗಿ ಹೋಯ್ತು ಆಕ್ಚುಲಿ ನನಗೆ ಪರ್ಸ್ನಲಿ. ಬಟ್ ಅನ್ಫಾರ್ಚುನೇಟ್ಲಿ ಎಲಿಮಿನೇಟ್ ಆಯ್ತು. ಅದು ರೀಸನ್ಸ್ ಇಟ್ಸ್ ಜಸ್ಟ್ ಅನ್ಫಾರ್ಚುನೇಟ್. ಅದೇ ನೀವ್ ಹೇಳ್ದಂಗೆನೆ ಒಳ್ಳೆಯವರು ಕೆಟ್ಟವರು ಅನ್ನೋದಲ್ಲ,
ಸಿಚುವೇಶನ್ Situation. ಒಬ್ಬೊಬ್ರು ಒಂದೊಂಥರ ಬಿಹೇವ್ ಮಾಡ್ಬೇಕಾಗುತ್ತೆ, Correct. ಒಬ್ಬರು ಕೆಟ್ಟವರಾಗಬೇಕಾಗುತ್ತೆ ಹಾ, ಅದೆಲ್ಲ ಹಾ, ಇದೆ. ಹಾ. ಯಾವ ಒಂದು 2 ಮೇಜರ್ ಸಿಚುವೇಶನ್ ಇರಬಹುದು ವೇರ್ ಯು ಫೆಲ್ಟ್ ಸ್ವಲ್ಪ ಆಫ್ ಟ್ರ್ಯಾಕ್ ಬಂದೆ ನಾನು, ಅಥವಾ ಆ ಸಿಚುವೇಶನ್ ಇಂದ ಇನ್ನೊಬ್ರು ಹಂಗೆ ರಿಯಾಕ್ಟ್ ಮಾಡಿದ್ರು ನಿಮ್ ಜೊತೆ ಅಂತ ಅನ್ಸುತ್ತೆ? ಇಲ್ಲ, ಟು ಬಿ ವೆರಿ ಆನೆಸ್ಟ್, ನಾನು ಮಾಡಿರೋದಕ್ಕೆ ಅವ್ರು ರಿಯಾಕ್ಟ್ ಅನ್ನೋದಕ್ಕಿಂತ ಅವ್ರು ಮಾಡಿರೋದಕ್ಕೆ ನಾನು ರಿಯಾಕ್ಟ್ ಮಾಡಿದ್ದೆ ಜಾಸ್ತಿ. ಬಿಕಾಸ್ ನಾನು ಯಾರನ್ನೂ ದ್ವೇಷಿಸ್ತಾ ಇರಲಿಲ್ಲ ಅಥವಾ ಯಾರನ್ನೂ ನಾನು ಟಾರ್ಗೆಟ್ ಮಾಡ್ಕೊಂಡು ಓಡಾಡ್ತಾ ಇರಲಿಲ್ಲ. ನನ್ನ ಆಟ ನಾನು ಆಡ್ತಾ ಇದ್ದೆ ಅಷ್ಟೇ. ಬಟ್ ಕೆಲವೊಂದು ವಾರಗಳಲ್ಲಿ ಅಥವಾ ವೀಕೆಂಡ್ ಬಂದಾಗ ಒಂದಷ್ಟು ಆಕ್ಟಿವಿಟೀಸ್ ಅಂತ ಆಗುತ್ತೆ. ಪಂಚಿಂಗ್ ಬ್ಯಾಗ್ ಇರ್ಬೋದು ಅಥವಾ ಗಾಜು ಹೊಡಿಯೋದಿರ್ಬೋದು, ನಮ್ಮ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಒಂದು ರೀಸನ್ಸ್ ಹೇಳಬೇಕು, ಯಾಕೆ ಈ ವ್ಯಕ್ತಿ ನಿಮ್ಗೆ ಆಗಲ್ಲ, ಏನು ಚೇಂಜ್ ಮಾಡ್ಕೊಬೇಕು ಅದು ಇದು ಅಂತ. ಆ ಆಕ್ಟಿವಿಟಿಯಲ್ಲಿ ಕೆಲವೊಬ್ರು ನನ್ನ ಹೆಸರನ್ನ ತಗೊಂಡು ಹಲವಾರು ಆಪಾದನೆಗಳನ್ನ ಹೊರಿಸ್ತಾರೆ. ಮುಖ ನೋಡಿ ಊಟ ಹಾಕ್ತೀನಿ, ಅಥವಾ ಬೇರೆಯವ್ರು ನಾಮಿನೇಟ್ ಆದಾಗ ನಾನ್ ನಾಮಿನೇಟ್ ಆಗಿ ಬೇರೆಯವ್ರು ಉಳ್ಕೊಂಡಾಗ ನಂಗೆ ಹೊಟ್ಟೆ ಉರಿ ಆಗುತ್ತೆ. ಆ ಥರ ಸುಮಾರು ನಾನು ಇಲ್ದಿರೋ ಆಪಾದನೆಗಳು. ಅದಕ್ಕೂ ನನಗೂ ತುಂಬಾ ಲೈಕ್ ಅಜಗಜಾಂತರ ವ್ಯತ್ಯಾಸ ಇದೆ. ನನ್ಗೆ ಅವಾಗ ಎಮೋಷನಲಿ ಡ್ರೈನ್ ಆಗ್ಬಿಟ್ಟಿದ್ದೆ. ಅಂಡ್ ಕೆಲವೊಬ್ರಿಗೆ ಉತ್ತರಿಸ್ಬೇಕಿತ್ತು, ಶಿಶಿರ್ನ ಮಾತಾಡ್ಸಕ್ಕೆ ನನ್ ಪರ್ಮಿಷನ್ ಬೇಕು, ಸೊ ಲಾಟ್ ಆಫ್ ಸಿಲ್ಲಿ ಥಿಂಗ್ಸ್ ಆಕ್ಚುಲಿ. ನಿಜಾನೇ ಇರಲ್ಲ. ಏನಾದ್ರು ಓಕೆ, ನನ್ಗೆ ಏನಾದ್ರು ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು, ಏನಾದ್ರು ನಾನು ಮಾಡಿರೋದನ್ನ ಹೇಳಿದ್ರೆ ಓಕೆ ಒಪ್ಕೊಳ್ಳೋಣ, ಇಲ್ದೇ ಇರೋದನ್ನೆಲ್ಲ ಹೇಳಿದ್ರೆ ಎಮೋಷನಲಿ ಡ್ರೈನ್ ಆಗುತ್ತೆ. ನಂಗೆ ಅದು ತಗೊಳ್ಳೋಂಥ ಶಕ್ತಿ ಇಲ್ಲ. ಸೊ ಆ ಟೈಮಲ್ಲಿ ನಾನು ರಿಯಾಕ್ಟ್ ಆಗ್ತೀನಿ. ಒಬ್ರಿಗೆಲ್ಲ ಒಂದು 2-3 ಜನದ ಮೇಲೆ ನಾನು ರಿಯಾಕ್ಟ್ ಆಗ್ತೀನಿ. ಅಂಡ್ ಅದನ್ನ ಕ್ಲಾರಿಟಿ ಕೊಡ್ತೀನಿ. ಹೋಗಿ ತ್ರಿವಿಕ್ರಮ್ಗಾಗ್ಲಿ ಭವ್ಯಗಾಗ್ಲಿ ಹೋಗಿ ನಾನು ಕ್ಲಾರಿಟಿ ಕೊಡ್ತೀನಿ. ತ್ರಿವಿಕ್ರಮ್ ಅವ್ರು ಹೇಳ್ತಾರೆ ನಾನು ಆಚೆ ಕಡೆ ನೋಡ್ದಂಗೆ ಇಲ್ಲ, ಇಲ್ಲ, ಇಲ್ಲಿ ಇರೋಷ್ಟು ಸಾಫ್ಟ್ ಅಲ್ಲ ಅವ್ರು ಆಚೆ. 9-10 ವರ್ಷದಿಂದ ಇದೀನಿ, ನನ್ನ ಫ್ರೆಂಡ್ಸ್ ನೋಡಿದ್ದಾರೆ, ಫ್ಯಾನ್ಸ್ ನೋಡಿದ್ದಾರೆ ನಾನು ಯಾವ ರೀತಿ ಇರ್ತೀನಿ ಅಂತ. ಅಂಡ್ ತ್ರಿವಿಕ್ರಮ್ ಅವ್ರನ್ನ ನಾನು ಕುತ್ಕೊಂಡು ಮಾತಾಡ್ಸಿದ್ದು ಇಲ್ಲ. ಭೇಟಿ ಆಗಿದ್ದೀವಿ 1-2 ಸಲ, ಒಂದು ಹಾಯ್ ಬಾಯ್ ಇರ್ಬೋದೇನೋ 1-2-3 ಸಲ. ಅದನ್ನ ಬಿಟ್ರೆ ಎಲ್ಲೂ ನಾವು ಕುತ್ಕೊಂಡು ಮಾತಾಡಿಲ್ಲ. ಸೊ ನನ್ನ ವ್ಯಕ್ತಿತ್ವದ ಬಗ್ಗೆ ಅವ್ರು ಹೇಗೆ ಗೊತ್ತು ಅಂತ ನನ್ಗೊಂದು ಕ್ವೆಶನ್ ಮಾರ್ಕ್ ಬಂತು. ಹೊರಗಡೆ ಎಲ್ಲಿ ಕುತ್ಕೊಂಡು ಮಾತಾಡಿದೀವಿ, ಎಲ್ಲಿ ಹೆಂಗ್ ಗೊತ್ತು ಅವ್ರಿಗೆ ನಾನು ಅಂತ. ಸೊ ಐ ಹ್ಯಾಡ್ ಟು ಗಿವ್ ಹಿಮ್ ಸಮ್ ಕ್ಲಾರಿಟೀಸ್. ಇಲ್ಲ, ಈ ತರ ಇಲ್ಲ, ನಾನು ಇರೋದೇ ಹೀಗೆ. ಸೊ ಯಾರಾದ್ರೂ ಒಬ್ರು ಟ್ರಿಗರ್ ಮಾಡ್ತಾ ಇದ್ರೆ ಮಾತಾಡ್ಲೇಬೇಕಾಗುತ್ತೆ. ಅದೊಂದು ಇನ್ಸಿಡೆಂಟು. ಪ್ಲಸ್ ಐ ಥಿಂಕ್ ಚೈತ್ರ ಅವರು ಒಂದಷ್ಟು ಚೇಂಜಿಂಗ್ ರೂಮಲ್ಲಿ ಒಂದಷ್ಟು ಮಾತುಕತೆನ ಆಡಿರ್ತಾರೆ. ಐ ಥಿಂಕ್ ದಟ್ ವಾಸ್ ಆಲ್ಸೋ. ನಾನು ಸುಮ್ಮನಿರ್ತೀನಿ, ಆ ವಾರ ಪೂರ್ತಿ ಸುಮ್ಮನಿದ್ದು ವೀಕೆಂಡಲ್ಲಿ ಆ ಮಾತನ್ನ ತೆಗಿತೀನಿ ಹೊರಗಡೆ. ಐ ಥಿಂಕ್ ಐ ಡೆಂಟ್ ಟೇಕ್ ಅ ಸ್ಟ್ಯಾಂಡ್. ಮೊದಲೇ ಸ್ಟ್ಯಾಂಡ್ ತಗೊಬೇಕಿತ್ತು ಅಂತ ಅನಿಸ್ತು. ಸೊ ಪ್ರಾಬಬ್ಲಿ ಈ 2 ಇನ್ಸಿಡೆಂಟ್. ಅಂಡ್ ಒಂದು ನಾಮಿನೇಟ್ ಆಗಿದೆ ಒನ್ ಆಫ್ ದ ಮೇನ್ ಟಾಸ್ಕ್ ಅಲ್ಲಿ. ಅಂಡ್ ಇಡೀ ವಾರ ನಮ್ಗೆ ಓಟ್ ಹಾಕಿರ್ತಾರ, ನಾವು ಸೇವ್ ಹಾಕಿರ್ತೀವ ಅನ್ನೋದೇ ಒಂದು ಕ್ವೆಶನ್ ಮಾರ್ಕ್. ಹೀಗಿರುವಾಗ ನೀವು ತುಂಬಾ ಚೆನ್ನಾಗಿ ಆಡಿನೂ ಕೂಡ 2 ಸರ್ತಿ ಡೈರೆಕ್ಟ್ ನಾಮಿನೇಷನ್ ಅಲ್ಲೇ ನೀವು ನಾಮಿನೇಷನ್ ಲಿಸ್ಟಿಗೆ ಬರೋದು. ಡೆಫಿನೆಟ್ಲಿ ಡೈರೆಕ್ಟ್ ನಾಮಿನೇಟ್ ಆದಾಗ ಲೋ ಫೀಲ್ ಆಗೋದಿದ್ದೇ ಇರುತ್ತೆ. ಹೌ ವಾಸ್ ದಟ್ ಓವರ್ಕಮಿಂಗ್ ದಟ್ ಪಾಯಿಂಟ್? ಐ ಥಿಂಕ್ ಡೈರೆಕ್ಟ್ ನಾಮಿನೇಷನ್ ನಾನು ಯಾವಾಗ ಎಲಿಮಿನೇಟ್ ಆಗ್ತೀನಿ ಆ ಒಂದು ವಾರ ಪ್ಲಸ್ ಪ್ರೀವಿಯಸ್ ವಾರನೂ ಡೈರೆಕ್ಟ್ ನಾಮಿನೇಷನ್ ಆಗಿರ್ತೀನಿ. ಬಟ್ ಪ್ರೀವಿಯಸ್ ವಾರ ವೋಟಿಂಗ್ ಲೈನ್ಸ್ ಓಪನ್ ಆಗಿರಲ್ಲ, ಅದೆಲ್ಲ ನಮಗ್ ಗೊತ್ತಿರಲ್ಲ. ಆದ್ರೂ ಆ ಟೆನ್ಷನ್ ಅಲ್ಲೇ ಇರ್ತೀವಿ ನಾವು. ಟೆನ್ಷನ್ ಇರುತ್ತೆ. ಬಟ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ, ಟು ಬಿ ಆನೆಸ್ಟ್. ಡೈರೆಕ್ಟ್ ನಾಮಿನೇಟ್ ಆಗಿದ್ದೀನಿ ಅಂತ ನಾನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಆದ್ರೆ ಪ್ರೀವಿಯಸ್ ವಾರ ಏನಾಗಿರುತ್ತೆ, ಅದೇ ಎಲಿಮಿನೇಟ್ ಆಗಿರೋ ಪ್ರೀವಿಯಸ್ ವಾರ ಫಸ್ಟ್ ಡೈರೆಕ್ಟ್ ನಾಮಿನೇಷನ್ ಮಾಡ್ತಾರೆ ನನ್ನನ್ನ. ಇಡೀ ಅದು ಆಪೋಸಿಟ್ ತಂಡ ಸೇರ್ಕೊಂಡು ಅದೇ ಸ್ಯಾಂಡ್ ಬೀಳುತ್ತಲ್ಲ, ಮರಳು ಬೀಳೋದು. ಅಂಡ್ ಅದಾದ್ಮೇಲೆ ನಾವು ಒಂದು ಟಾಸ್ಕ್ ನ ಗೆದ್ದು ನಮ್ಮಲ್ಲಿ ಒಬ್ರನ್ನ ಸೇವ್ ಮಾಡ್ಬೋದು ಅಂತ ಆಗುತ್ತೆ. ಸೊ ನಮ್ಮ ತಂಡದಲ್ಲಿ 4 ಜನ ನಾಮಿನೇಟ್ ಆಗಿರ್ತೀವಿ. ರಜತ್, ಹನುಮಂತು, ನಾನು, ಮೋಕ್ಷಿತಾ. ನಮ್ಮ ಇಡೀ ತಂಡ ಧನರಾಜು ಸೇರಿ 5 ಜನ ಇದ್ವಿ. ಎಲ್ಲರೂ ಸೇರಿ ಡಿಸೈಡ್ ಮಾಡಿದ್ದು ನನ್ನ ಸೇವ್ ಮಾಡ್ಬೇಕು ಅಂತ. ಯಾಕೆಂದ್ರೆ ನಾನು ಎಲ್ಲ ಟಾಸ್ಕ್ ಅಲ್ಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತೀನಿ ಆ ವಾರ ಕಂಪ್ಯಾರಿಟಿವ್ಲಿ ಟು ಆಲ್ ದ 5 ಪೀಪಲ್ ಅಂತ. ರಜತ್ ಅವರು ಟೀಮ್ ಕ್ಯಾಪ್ಟನ್ ಆಗಿ ಎಲ್ಲರನ್ನೂ ಕೇಳಿ ಡಿಸಿಷನ್ ತಗೊಳ್ತಾರೆ, ನನ್ನ ಸೇವ್ ಮಾಡ್ಬೇಕು ಅಂತ ಆಗುತ್ತೆ. ನನ್ನ ಸೇವ್ ಮಾಡ್ತಾರೆ. ಅಂಡ್ ಮತ್ತೆ ಭವ್ಯ ಅವ್ರು ಕ್ಯಾಪ್ಟನ್ ಆಗ್ತಾರೆ. ಕ್ಯಾಪ್ಟನ್ಸಿ ಟಾಸ್ಕ್ ನಾನು ಇರ್ತೀನಿ, ಇಷ್ಟ್ರಲ್ಲಿ ಮಿಸ್ ಆಗುತ್ತೆ. ಅಂಡ್ ಭವ್ಯ ಅವ್ರು ಬರ್ತಾರೆ, ನನ್ನ ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ. ಹೆಂಗಾಯ್ತು ಅಂದ್ರೆ ಒಂದ್ ಕಡೆ ಬಿರುಗಾಳಿ, ಅದಾದ್ಮೇಲೆ 1 hour ಆದ್ಮೇಲೆ ಸನ್ಲೈಟ್ ಫುಲ್ಲು, ಅದಾದ್ಮೇಲೆ ಮಳೆ ಮತ್ತೆ. ಸೊ ಹಾಗಾಗುತ್ತೆ, ಚೇಂಜಿಂಗ್ ವೆದರ್ ತರ ಆಗುತ್ತೆ. ವೆರಿ ಒಂಥರ ಅನ್ಪ್ರೆಡಿಕ್ಟಬಲ್. ಬಟ್ ಐ ಗಿವನ್ ಅಪ್ ಲೈಕ್ ಪರವಾಗಿಲ್ಲ, ಹೌದು, ಓಕೆ, ಏನ್ ಮಾಡಕ್ಕಾಗುತ್ತೆ ಅಷ್ಟೇ. ಅಂಡ್ ಇನ್ನೊಂದು ಈ ಸೀಸನ್ ಬಿಗ್ ಬಾಸ್ ಹೈಲೈಟ್ ಏನಂತಂದ್ರೆ ಓಪನಿಂಗ್ ಅಲ್ಲೇನೆ ಸ್ವರ್ಗ ನರ್ಕ ಅಂತ ಮಾಡಿದ್ದು ಒಂದು ಬೈಫರ್ಕೇಶನ್. ಇವೊಂದು 3-4 ವೀಕ್ಸ್ ಅಲ್ಲಿ ಅದು ಚೇಂಜ್ ಆಗಿ ಎಲ್ಲರೂ
ಒಂದೇ ಮನೇಲಿ ಇರೋ ಹಾಗಾಯ್ತು. ಬಟ್ ಈ ಒಂದು ಕಾನ್ಸೆಪ್ಟ್ ಏನಿದೆ ಸ್ವರ್ಗ ನರಕ ಅನ್ನೋದು ಅಂಡ್ ಇನಿಷಿಯಲ್ ಒಂದು 3 ವೀಕ್ಸ್ ಆ ಒಂದು ಎಕ್ಸ್ಪೀರಿಯನ್ಸ್ ಇದ್ದಿದ್ದು, ಆ ಕಾನ್ಸೆಪ್ಟ್ನ ನೀವು ಹೇಗೆ ಜಡ್ಜ್ ಮಾಡ್ತೀರಾ ಬಿಗ್ ಬಾಸ್ ಮನೇಲಿ? ನಾನು ಜಡ್ಜ್ ಮಾಡೋ ಅಂತ ಇದಿಲ್ಲ, ಬಿಕಾಸ್ ಇಟ್ಸ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅವ್ರ ಕ್ರಿಯೇಟಿವ್ ಟೀಮ್ಗಾಗಿರ್ಬೋದು. ಸ್ವರ್ಗ ನರ್ಕನೇ ಅಂತಲ್ಲ, ಒಂದೊಂದು ಚಿಕ್ಕ ಚಿಕ್ಕ ಆಕ್ಟಿವಿಟಿ, ಒಂದು ಚಿಕ್ಕ ಚಿಕ್ಕ ಟಾಸ್ಕ್ ಕೊಡಕ್ಕೂ ಬಿಗ್ ಬಾಸ್ ತಂಡ ಏನಿದೆಯೋ ಆ ಕ್ರಿಯೇಟಿವ್ ಟೀಮ್ ಇರ್ಬೋದು, ಎಲ್ಲರೂ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇರ್ತಾರೋ ಬಿಗ್ ಸಲ್ಯೂಟ್. ನಿಜವಾಗ್ಲೂ ನಮ್ಗೆ ಶಾಕ್ ಆಗ್ತಾ ಇತ್ತು, ಯಪ್ಪ ಏನ್ ಈ ರೀತಿನ ಟಾಸ್ಕ್ಗಳು, ಈ ರೀತಿ ಮಜ್ಜಾ ಮಾಡುವಂತ ಆಕ್ಟಿವಿಟೀಸ್ ನಾವು ಇಮ್ಯಾಜಿನ್ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ. ಅಂತಂತ ಟಾಸ್ಕ್, ಅಂತಂತ ಗೇಮ್ಸ್. ಸೊ ಸ್ವರ್ಗ ನರ್ಕ ಅನ್ನೋದು ನನಗೆ ಸಿಕ್ಕಾಪಡೆ ಇಷ್ಟ ಆಗಿತ್ತು ಆ ಕಾನ್ಸೆಪ್ಟ್. ನಿಜವಾಗ್ಲೂ ಹೇಳ್ತೀನಿ, ಯಾವ ಕಂಟೆಸ್ಟೆಂಟ್ಗೂ ಇದು ಈ ರೀತಿ ಇರುತ್ತೆ ಅಂತ ನಮಗೆ ಗೊತ್ತೇ ಇರಲ್ಲ, ಯಾರಿಗೂ ಗೊತ್ತಿರೋ ಐಡಿಯಾನೇ ಇರಲ್ಲ. ಓಕೆ, ಏನೋ ಒಂದು ಬ್ಯಾರಿಕೇಡ್ ಹಾಕಿದ್ದಾರೆ ಸದ್ಯಕ್ಕೆ, ಆಮೇಲೆ ಏನೋ ಈ ಥರನೇ ಇದ್ವಿ. ಬಟ್ ನಿಜವಾಗ್ಲೂ ಅದು ನರ್ಕನೇ ಇತ್ತು, ಅಂಡ್ ಈ ಕಡೆ ನಿಜವಾಗ್ಲೂ ಸ್ವರ್ಗನೇ ಇತ್ತು. ಆ ರೀತಿನೇ ಇತ್ತು. ತುಂಬಾ ಎಂಜಾಯ್ ಮಾಡಿದ್ವಿ. ಅಂಡ್ ನನ್ಗೆ ಒಂಥರ ಖುಷಿ ಇದೆ, ಬಿಕಾಸ್ 2 ದಿನ ನಾನು ಆ ನರಕ ನಿವಾಸವನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀನಿ 2 ದಿನ. ಸೊ ಐ ಆಮ್ ಹ್ಯಾಪಿ, ಬಿಕಾಸ್ ಫುಲ್ ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ ಬಿಗ್ ಬಾಸ್ ಮನೇಲಿ. ಹಲವಾರು ಜನಕ್ಕೆ ನರಕನ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಸಿಗಲ್ಲ, ಮಾಡೇ ಇರಲ್ಲ ಅವರು. ಬಟ್ ಕೆಲವೊಬ್ರು 2 ವಾರ ಇರ್ತಾರೆ ನರಕದಲ್ಲಿ. ಅಂಡ್ ನಿಜವಾಗ್ಲೂ ಗ್ರೇಟ್, ನಿಜವಾಗ್ಲೂ ಮೆಂಟಲಿ ತುಂಬಾ ಸ್ಟ್ರಾಂಗ್ ಇರಬೇಕು ಅದಕ್ಕೆಲ್ಲ. ಇಟ್ ವಾಸ್ ಅ ವೆರಿ ಗುಡ್ ಕಾನ್ಸೆಪ್ಟ್. ನರ್ಕದಲ್ಲಿ ಊಟ ಮತ್ತೆ ಗಂಜಿ, ಬರೀ ಕಿಚಡಿ, ಪೊಂಗಲ್ ತರ, ಅದಕ್ಕೆ ಉಪ್ಪಿಲ್ಲ, ಖಾರ ಇಲ್ಲ, ಏನು ಇರಲ್ಲ. ನ್ಯೂಟ್ರಿಷಿಯಸ್ ಫುಡ್ ಬಗ್ಗೆ ಏನು ಇದಿಲ್ಲ. ಬಟ್ ಎಷ್ಟು ಮಟ್ಟಿಗೆ ಈ ಕಡೆ ನಾವು ಫ್ರೂಟ್ಸು, ವೆಜಿಟೇಬಲ್ಸ್, ತುಪ್ಪ, ಅದು ಉಪ್ಪಿನಕಾಯಿ ಎಲ್ಲ ತಿಂತಾ ಇದ್ವಿ. ಈ ಕಡೆ ಒಂದು ಒಗ್ಗರಣೆ ಸ್ಮೆಲ್ ಬಂದ್ರೆ ಪಾಪ ಅವರೆಲ್ಲ ಮೂಗ್ ಮುಚ್ಕೊಂಡು ಆಚೆ ಹೋಗೋರು. 2 ವಾರ ಇರ್ಬೇಕಲ್ವಾ ಬರೀ ಗಂಜಿ ಮತ್ತೆ ಕಿಚಡಿ ತಿನ್ಕೊಂಡು. ಸಿಕ್ಕಾಪಟ್ಟೆ ನಮಗ್ ನೋಡಕ್ಕೆ ಪಾಪ ಅನ್ನಿಸ್ತಾ ಇತ್ತು ಅವ್ರನ್ನ. ಅಲ್ಲ, ಹೇಗಿರ್ತಿತ್ತು ಇಫ್ ಇನ್ ಕೇಸ್ ಇಡೀ ಬಿಗ್ ಬಾಸ್ ಸೀಸನ್ ಹಾಗೆ ಇದ್ದಿದ್ರೆ? ಐ ಥಿಂಕ್ ತುಂಬಾ ಚೆನ್ನಾಗಿರ್ತಾ ಇತ್ತು. ಅದ್ರ ವ್ಯಾಲ್ಯೂ ಇನ್ನಷ್ಟು ತಿಳ್ಕೊಳ್ತಾ ಇದ್ವಿ. ಗೇಮಲ್ಲಿ ಇನ್ನೊಂದಷ್ಟು ಆಕ್ಟಿವ್ ಇರ್ಬೋದಿತ್ತೇನೋ, ಎಲ್ಲಾರು ಒಂದಷ್ಟು ಇತ್ತು. ನರ್ಕ ಸ್ವರ್ಗ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತೇನೋ. ಅಂಡ್ ಇದೇ ಸೀಸನ್ ಮತ್ತೊಂದು ಹೈಲೈಟ್ ಅಂದ್ರೆ, ಇವೊಂದು ಸ್ವಲ್ಪ ಬೇಗನೆ ಆ ಹೈಲೈಟ್ ಮುಗ್ದೋಯ್ತು, ಆದ್ರೂ ತುಂಬಾ ಮಾತಾಡೋದು ಲಾರ್ಡ್ ಜಗದೀಶ್ ಅವ್ರ ಬಗ್ಗೆ. ಅವ್ರ ಇದ್ದಿದ್ದ ರೀತಿ, ಅವ್ರ ಇಡೀ ಮನೆನ ಎದುರು ಹಾಕೊಂಡಿದ್ರು, ಅಥವಾ ಇಡೀ ಮನೆ ಅವ್ರ ವಿರುದ್ಧ ಇತ್ತು. ವಿಲ್ ನೆವರ್ ನೋ ಅಂತ ಹೇಳ್ತಾರಲ್ಲ, ಆ ತರ ಅದು ಇಲ್ಲ. ಆಕ್ಚುಲಿ ಐ ಟೆಲ್ ಯು, ತುಂಬಾ ಒಳ್ಳೆ ಕಂಟೆಸ್ಟೆಂಟ್, ಸಿಕ್ಕಾಪಟ್ಟೆ ಒಳ್ಳೆಯವರು. ಸ್ಟಾರ್ಟಿಂಗ್ ನಾನು ಆಕ್ಚುಲಿ ಎಲ್ಲ ಫುಲ್ ಎಪಿಸೋಡ್ಸ್ ನೋಡಿಲ್ಲ. ಸ್ಟಾರ್ಟಿಂಗ್ ಒಂದು ಫ್ಯೂ ಎಪಿಸೋಡ್ಸ್ ಜಸ್ಟ್ ನೆನ್ನೆ ನೋಡ್ತಾ ಇದ್ದೆ. ನೆನ್ನೆ ನೋಡಿರೋದ್ರಲ್ಲಿ ನನ್ಗೆ ಒಂದು ಮಾತ್ರ ಕಣ್ಣಕ್ಕೆ ಕಾಣಿಸ್ತಾ ಇತ್ತು, ಗ್ರೂಪಿಸಮ್ ನಡೀತಾ ಇತ್ತು ಸ್ಟಾರ್ಟಿಂಗ್ ಒಂದು 2 ವಾರ. ಈ ಕಡೆ ಸ್ವರ್ಗದಲ್ಲೇ ಜಗದೀಶ್ ಅವರು ಸ್ವರ್ಗದಲ್ಲಿ ಇರ್ತಾರೆ. ತುಂಬಾ ಗ್ರೂಪಿಸಮ್ ನಡೀತಾ ಇತ್ತು. ಒಂದು ಗ್ರೂಪ್ ಕಟ್ಕೊಳ್ಳೋರು, ಒಬ್ರನ್ನ ಟಾರ್ಗೆಟ್ ಮಾಡೋರು. ನಾನು ಟಾರ್ಗೆಟ್ ಆಗಿದ್ದೆ ಅದರಲ್ಲಿ, ಬಿಕಾಸ್ ನನಗೆ ಗ್ರೂಪಿಸಮ್ ಮಾಡೋಕ್ಕಿಲ್ಲ, ನನಗೆ ಗೊತ್ತಿಲ್ಲ, ಐ ಡೋಂಟ್ ಲೈಕ್ ಇಟ್ ಆಲ್ಸೋ. ಆ್ಯಂಡ್ ನಾನು ಟಾರ್ಗೆಟ್ ಆಗಿದ್ದೆ. ಜಗದೀಶ್ ಅವ್ರಿಗೂ ಫುಲ್ ಮನೆಗೆ ಪೂರ್ತಿ ಎದುರೇಟ್ ಹೊಡೆದಿತ್ತು. ಫುಲ್ ಆಪೋಸಿಟ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ರು, ಟಾರ್ಗೆಟ್ ಆಗೋಗಿದ್ರು ಅವರು ಇನ್ ಒನ್ ವೇ. ಅಂಡ್ ಅದ್ರ ತಕ್ಕನಂಗೆ ಅವರು ಬೆಳಗ್ಗೆ ಇರೋ ತರ ರಾತ್ರಿ ಇರ್ತಾ ಇರ್ಲಿಲ್ಲ. ಅದೊಂದು ಪ್ರಾಬ್ಲಮ್ ಆಗ್ತಾ ಇತ್ತು. ಈಗ ಕೆಲವೊಬ್ರನ್ನ ಸಂಜೆ ಮೇಲೆ ಭೇಟಿ ಮಾಡ್ಬಾರ್ದು ಅಂತಾರಲ್ಲ, ಆ ರೀತಿ ಆಗೋಗಿತ್ತು ಜಗದೀಶ್ ಅವ್ರದ್ದು. ಬಟ್ ಏನಂದ್ರೆ ನನ್ಗೆ ತುಂಬಾ ಕ್ಲೋಸ್ ಆಗಿದ್ರು. ನಾನು ಸಿಕ್ಕಾಪಟ್ಟೆ ಕಿತ್ತಾಡಿದ್ದೀನಿ ಅವ್ರ ಹತ್ರ, ಸಿಕ್ಕಾಪಟ್ಟೆ ವಿರುದ್ಧವಾಗಿ ನಿಂತ್ಕೊಂಡಿದ್ದೀನಿ. ಬಟ್ ಅಟ್ ದ ಸೇಮ್ ಟೈಮ್ ವಿ ಶೇರ್ಡ್ ಅ ವೆರಿ ನೈಸ್ ಬಾಂಡಿಂಗ್. ಅವ್ರು ಯಾವಾಗ ಒಂದ್ ಸ್ವಲ್ಪ ಲೋ ಆಗ್ತಾ ಇದ್ರು, ಯಾವಾಗ ಅವ್ರ ವೈಫ್ನ ಫ್ಯಾಮಿಲಿನ ಮಿಸ್ ಮಾಡ್ಕೊಂತಾ ಇದ್ರು, ನಾನು ಹೋಗಿ ಸಮಾಧಾನ ಮಾಡಿದ್ದುಂಟು. ಅಂಡ್ ವೈಸ್ ವರ್ಸ, ನನ್ನನ್ನು ಅವ್ರು ಸಿಕ್ಕಾಪಟ್ಟೆ ಸಮಾಧಾನ ಮಾಡಿದ್ದುಂಟು. ಎಲ್ಲೋ ಒಂದ್ ಕಡೆ ಅದೇ ಒಂದ್ ಸ್ವಲ್ಪ ಟಾರ್ಗೆಟ್ ಆಗ್ಬಿಟ್ರ ಅಂತ ಅನ್ನಿಸ್ತು. ಹಿ ಶುಡ್ ಹವ್ ಬೀನ್ ದರ್. ಇನ್ನೊಂದಷ್ಟು ವಾರಗಳು ಇದ್ದಿದ್ರೆ ಬಿಗ್ ಬಾಸ್ ಇನ್ನೂ ಮಜವಾಗಿರ್ತಾ ಇತ್ತು. ಬಿಕಾಸ್ ಐ ಆಮ್ ವೆರಿ ಶ್ಯೂರ್ ಅವ್ರಿಗೆ ಆಲ್ರೆಡಿ ಫ್ಯಾನ್ ಬೇಸ್ ಬಂದ್ಬಿಟ್ಟಿರುತ್ತೆ ಅಷ್ಟರಲ್ಲಿ. ಬಿಕಾಸ್ ಫಸ್ಟ್ ವಾರನೇ ಅವರು ಹೀರೋ ಅಂತ, ಕರ್ನಾಟಕ ಕ್ರಶ್ ಅಂತ ಅನ್ಸ್ಕೊಂತಾರೆ. ಯೂಶಲಿ ಹುಡುಗಿರಿಗೆ ಬರೋದು, ಅವ್ರಿಗೆ ಹೋಗಿದೆ ಅಂದ್ರೆ ಇನ್ಯಾವ ತರ ಇಂಪ್ಯಾಕ್ಟ್ ಮಾಡಿರಲ್ಲ ಅವರು. ಇಡೀ ಮನೆ ಜಗದೀಶ್ ಅವ್ರ ವಿರುದ್ಧ ಆಗಿತ್ತು. ಜಗದೀಶ್ ಅವರು ಬಿಗ್ ಬಾಸ್ಗೆ ಒಂದು ಸವಾಲ್ ಹಾಕಿದ್ದು ಇದೆ. ಇಫ್ ಇನ್ ಕೇಸ್ ನೀವ್ ಅದ್ ನೋಡಿದ್ರೆ, ಅವ್ರು ಬಿಗ್ ಬಾಸ್ನೇ ಅಗೇನ್ಸ್ಟ್ ಆಗಿ ಹೋಗಿ ಕ್ಯಾಮ್ರಾ ಮುಂದೆ ಬಂದು ಮಾತಾಡಿದೆಲ್ಲ ಇದೆ. ಅಂಡ್ ಅದೆಲ್ಲ ನಿಮಗ್ ಕಾಣಿಸಿಲ್ಲ, ನೀವು ಮನೆಯೊಳಗಿದ್ರಿ. ಆದ್ರೆ ಒನ್ ಆಫ್ ನೀವ್ ಹೇಳ್ದಂಗೆನೆ ಇನ್ನೊಂದಿಷ್ಟು ವಾರಗಳು ಅವ್ರು ಇದ್ದಿದ್ರೆ ಇನ್ ಹೇಗೆಲ್ಲ ಅವ್ರು ಚಾಲೆಂಜ್ ಹಾಕಿರ್ತಿದ್ರು ಅಂತ ಡೆಫಿನೆಟ್ಲಿ ಅನ್ಸುತ್ತೆ. ಹೌದು.
ಅಂಡ್ ಮತ್ತೊಂದು ಬಾಂಡ್ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದು ಅಂದ್ರೆ ಶಿಶಿರ್ ಅವ್ರ ಜೊತೆ, ಹಾಗೆ ಮೋಕ್ಷಿತಾ ಅವರು ಕೂಡ ನಿಮ್ಗೆ ಒಳ್ಳೆ ಫ್ರೆಂಡ್ ಆಗಿದ್ರು. ಇಬ್ರ ಜೊತೆ ನೀವು ಅಂದ್ರೆ ಹೆಚ್ಚಾಗಿ ಮಾತಾಡಿದ್ರಿ ಅಂತ ಹೇಳ್ಬೋದು. ಒಂದು ಗ್ರೂಪ್ ಅಂತ ಹೇಳೋದಕ್ಕಿಂತ ಅಥವಾ ಇವರಿಬ್ರೇ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾತಾಡಿರೋದು ಅವ್ರ ಜೊತೆ. ಅನ್ಕೊಂಡಿದ್ರ ಈ ತರ ಒಂದು ಬಿಗ್ ಬಾಸ್ ಅನ್ನೋ ಶೋಗೆ ಹೋಗ್ತೀವಿ, ಅಲ್ಲಿ ಇಬ್ರು ಯಾರೋ ಒಳ್ಳೆ ಸ್ನೇಹಿತರಾಗ್ತಾರೆ ಅಂತ? ಆಕ್ಚುಲಿ ಫನಿ ಥಿಂಗ್ ಏನು ಅಂದ್ರೆ, ಬಿಗ್ ಬಾಸ್ ಮನೆಗೆ ಹೋಗಾದ್ಮೇಲೆ ಕಂಟೆಸ್ಟೆಂಟ್ಸ್ ನಾನು ನೋಡ್ತೀನಿ. ಅಂಡ್ ಆ ಕಂಟೆಸ್ಟೆಂಟ್ಸ್ ಅಲ್ಲಿ ಕೆಲವೊಬ್ರು ನನ್ಗೆ ಗೊತ್ತಿರ್ತಾರೆ, ಆರ್ಟಿಸ್ಟ್ ಸೇಮ್ ಇಂಡಸ್ಟ್ರಿ ಅಲ್ವಾ. ಸೊ ಕೆಲವೊಬ್ರು ಗೊತ್ತಿರ್ತಾರೆ. ಅಂಡ್ ನಾನ್ ಯಾರ ಜೊತೆಗೆ ಬೆಸ್ಟ್ ಫ್ರೆಂಡ್ಸ್ ಆಗ್ಬೇಕು ಅಥವಾ ಆಗಿರ್ತೀನಿ, ಒಂದು ಕಂಫರ್ಟ್ ಝೋನ್ ಅವ್ರ ಜೊತೆಗೆ ಸಿಗುತ್ತೆ ಅನ್ಕೊಂಡಿರ್ತೀನೋ, ಅವ್ರು ನನ್ನ ಆಪೋಸಿಟ್ ನಿಂತ್ಕೊಂತಾರೆ. ಅಂಡ್ ಯಾರ ಬೇರೆ ತರ ಅನ್ಕೊಂಡಿರ್ತೀನೋ ಅವ್ರು ನನಗೆ ಕ್ಲೋಸ್ ಆಗ್ತಾರೆ. ಸೊ ನಿಜವಾದ ಫ್ರೆಂಡ್ಸ್ ಅಥವಾ ನಿಜವಾಗ್ಲೂ ನಿಮ್ಗೆ ಎಮೋಷನಲ್ ಸಪೋರ್ಟ್ ಕೊಡೋರು ತುಂಬಾ ಹಾರ್ಶ್ ಕಂಡೀಷನ್ಸ್ ಅಲ್ಲಿ ಗೊತ್ತಾಗುತ್ತೆ ಯಾರು ನಿಮ್ ಜೊತೆಗೆ ನಿಂತ್ಕೊಂಡಿರ್ತಾರೆ ಅಂತ. ಬಿಗ್ ಬಾಸ್ ಇಸ್ ಒನ್ ಆಫ್ ಇಟ್. ತುಂಬಾ ಎಮೋಷನಲಿ ಡ್ರೈನ್ ಮಾಡ್ತಾ ಇರುತ್ತೆ ನಿಮ್ಮನ್ನ, ಅವಾಗ ನಿಮ್ ಜೊತೆಗೆ ನಿಂತ್ಕೊಂತಾರಲ್ಲ ಅವ್ರು ನಿಜವಾದ ಫ್ರೆಂಡ್ಸ್. ಅಂಡ್ ಆ ತರ ಫ್ರೆಂಡ್ಸ್ ನನ್ಗೆ ಶಿಶಿರ್ ಮತ್ತೆ ಮೋಕ್ಷಿತಾ ತುಂಬಾ ಒಳ್ಳೆ ಎಮೋಷನಲ್ ಸಪೋರ್ಟ್ ಸಿಸ್ಟಮ್ ಆಗಿದ್ರು. ಅಂಡ್ ಗ್ರೂಪ್ ಅನ್ನೋದಕ್ಕಿಂತ ಒಂದು ಟ್ರಯೋ ಅಂತಾನೆ ಹೇಳ್ಬೋದು. ಅಂಡ್ ನಾವು ಆಪೋಸಿಟ್ ತಂಡಗಳಾಗಿನೂ ಆಡಿದೀವಿ ಅಂಡ್ ಜೊತೆಗೂ ಆಡಿದೀವಿ ಒಂದ್ ಗ್ರೂಪ್ ಅಲ್ಲಿ. ಬಟ್ ವಿ ಸ್ಟಿಲ್ ಶೇರ್ ದ ಸೇಮ್ ಬಾಂಡಿಂಗ್. ಏನೇ ಆಗಿರ್ಬೋದು, ಗೇಮ್ ತರ ನೋಡ್ತಾ ಇದ್ವಿ. ಅಂಡ್ ನಮ್ ಪರ್ಸನಲ್ ಬಾಂಡಿಂಗ್ ಏನಿತ್ತು ಅದು ಪರ್ಸನಲ್ ಆಗಿತ್ತು. ಸೊ ಕೆಲವೊಂದು ವಿಚಾರಗಳಲ್ಲಿ ನಾನ್ ಕುಗ್ದಾಗ ಅವ್ರು ಬಂದು ನನ್ಗೆ ಸಮಾಧಾನ ಮಾಡಿದುಂಟು. ಅಂಡ್ ಬೇಕು ಬಿಗ್ ಬಾಸ್ ಮನೇಲಿ ಎಮೋಷನಲ್ ಸಪೋರ್ಟ್ ಅನ್ನೋದು ಮಚ್ ನೀಡೆಡ್. ಅಷ್ಟು ವಾರಗಳ ಕಾಲ ಒಬ್ಬಂಟಿತನ ಕಾಡಿದ್ರೆ ನಿಮ್ಗೆ ಆಟ ಆಡೋಕ್ಕೂ ತುಂಬಾ ಕಷ್ಟ ಆಗುತ್ತೆ ಆಕ್ಚುಲಿ. ಸೊ ಆತರ ಫೀಲ್ ಮಾಡಿಸ್ದೇ ಇರೋದು ಅಂದ್ರೆ ಅವರಿಬ್ರು ನನ್ಗೆ. ಅಂಡ್ ಶಿಶಿರ್ ಅವ್ರು ಎಲಿಮಿನೇಟ್ ಆಗಿ ಹೋದ್ಮೇಲೆ ನೀವು ಅವ್ರಿಗೆ ತಗೊಂಡಿದ್ದ ಸ್ಟ್ಯಾಂಡನ್ನ ಜನ ಬಹಳ ಅಪ್ರಿಶಿಯೇಟ್ ಮಾಡಿದ್ದಾರೆ. ಅಂದ್ರೆ ಅಲ್ಲಿ ಮೇ ಬಿ ಸಮ್ವೇರ್ ಎಷ್ಟೊಂದು ಜನಕ್ಕೆ ಡೌಟ್ ಇತ್ತೇನೋ, ಇನ್ನು ಅವ್ರು ಹೋದ್ಮೇಲೆ ನೀವು ಅವ್ರ ಸ್ಟ್ಯಾಂಡ್ ತಗೊಂಡಿದ್ದು ಮೇ ಬಿ ಪ್ರೂವ್ಡ್ ಯುವರ್ ಫ್ರೆಂಡ್ಶಿಪ್ ಈವನ್ ಮೋರ್ ಅಂತ ಡೆಫಿನೆಟ್ಲಿ ಅನ್ಸುತ್ತೆ. ನಾನು ಅವಾಗ್ಲೇ ಹೇಳ್ದೆ, ಕೆಲವೊಂದಷ್ಟು ಪಾಯಿಂಟ್ಸ್ ನಾನು ಹೇಳ್ಬೇಕಿತ್ತು ಭವ್ಯ ಅವ್ರಿಗೆ, ತ್ರಿವಿಕ್ರಮ್ ಅವ್ರಿಗೆ. ಶಿಶಿರ್ ಹತ್ರ ಮಾತಾಡ್ಬೇಕಂದ್ರೆ ನನ್ ಪರ್ಮಿಷನ್ ತಗೊಂಡ್ ಮಾತಾಡ್ಬೇಕು. ಸೊ ಕೆಲವೊಂದು ಆಪಾದನೆಗಳು ಒಂದು ವೇಟೇಜ್ ಇರಲ್ಲ, ಅದಕ್ಕೆ ಸುಮ್ನೆ ಗಾಳಿ ಮಾತು ತರ ಹೇಳ್ಬಿಡ್ತಾರೆ. ಸೊ ಬಟ್ ಯಾರೋ ಒಬ್ರು ಬಲಿ ಆಗ್ತಾರೆ ಅಂಡ್ ಎಲಿಮಿನೇಟ್ ಆಗಿ ಆಚೆ ಹೋಗಿದ್ದಾರೆ ಶಿಶಿರ್ ಅವರು. ಅಂಡ್ ಇಟ್ಸ್ ಅ ಬಿಗ್ ಲಾಸ್ ಆಕ್ಚುಲಿ, ಬಿಗ್ ಲಾಸ್. ಅಂಡ್ ಅವ್ರಿಗೆ ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ, ಯು ಪ್ಲೇಡ್ ವೆಲ್ ಅಂತಾನೂ ಹೇಳ್ತಾರೆ. ಅಂಡ್ ಸುಮಾರು ಜನಕ್ಕೂ ಅದು ಬೇಸರ ಇದೆ. ನಿನ್ನೆ ಮೊನ್ನೆಲ್ಲ ಗೊತ್ತಾಯ್ತು ಶಿಶಿರ್ ಅವರು ಎಲಿಮಿನೇಟ್ ಆಗ್ಬಾರ್ದಾಗಿತ್ತು ಅಂತ ಒಂದು ಮಾತು. ಬಟ್ ಅಲ್ಲಿರೋರು ಅಟ್ಲೀಸ್ಟ್ ಎಲಿಮಿನೇಟ್ ಆಗಿ ಹೋಗಿದ್ದಾರೆ, ಹೋಗ್ಲಿ. ಬಟ್ ಆಪಾದನೆಗಳು ಏನಿದೆ ಅದು ನಾನು ಸರಿಪಡಿಸ್ಬೇಕಿತ್ತು. ನಂದು ನನ್ನ ಹೆಸರು ಇರುತ್ತೆ ಅದರಲ್ಲಿ. ಸೊ ನಾನು ಹೇಳ್ತೀನಿ, ನಿಮ್ಗಿಂತ ದೊಡ್ಡ ವ್ಯಕ್ತಿಯಾಗಿ ಶಿಶಿರ್ ಅವ್ರು ಹೋಗ್ತಾರೆ. ಬಿಕಾಸ್ ಅವ್ರು ಹೋಗೋ ಟೈಮಲ್ಲಿ ಎಲ್ರಿಗೂ ಹೇಳಿ ಹೋಗ್ತಾರೆ, ನೀವು ಏನೋ ನನ್ನ ಮನಸ್ಸಲ್ಲಿದ್ದೀರಾ, ನಾನು ಯಾರನ್ನೂ ಕೆಟ್ಟ ಇದರಲ್ಲಿ ನೋಡೇ ಇರಲ್ಲ, ನಾನು ದ್ವೇಷ ಸಾಧಿಸಕ್ಕೆ ನಂಗೆ ಇಷ್ಟ ಇಲ್ಲ, ಆ ಥರದ್ದೆಲ್ಲ ಹೇಳಿ ಹೋಗಿರ್ತಾರೆ. ಬಟ್ ಅವ್ರ ಮೇಲೆ ಸಿಕ್ಕಾಪಟ್ಟೆ ದ್ವೇಷ ಇರುತ್ತೆ ಕೆಲವೊಬ್ರಿಗೆ ಅಲ್ಲಿ. ಸೊ ಅದನ್ನೆಲ್ಲ ಒಂದು ಸ್ವಲ್ಪ ಕ್ಲಾರಿಟಿ ಕೊಡಬೇಕಿತ್ತು. ಆ್ಯಂಡ್ ಐ ಹ್ಯಾಡ್ ಟು ಸ್ಟ್ಯಾಂಡ್ ಫಾರ್ ಹಿಮ್. ಅದು ನನ್ನ ಡ್ಯೂಟಿ ಅಂತಲ್ಲ, ನನಗೆ ಅನಿಸ್ತು, ನಾನು ಮಾಡಿದೆ.